ಸಿನಿಮಾಗಳಲ್ಲಿ ನಾನು ನೋಡಿದಾಗ ಐ ಡೋಂಟ್ ನೋ, ಬಟ್ ನನಗೆ ಅನ್ನಿಸ್ತಾ ಇತ್ತು ನೀವು ಒಂದು ಸ್ವಲ್ಪ ಇಂಟ್ರೋವರ್ಟ್ ಇದ್ದೀರಾ ಅಂತ ಅನ್ನಿಸ್ತಾ ಇತ್ತು ಸಿನಿಮಾಗಳಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನೋಡಿದಾಗ. ಬಟ್ ನೀವು ಮಾತಾಡಿದಾಗ ಅನ್ನಿಸ್ತು ಮಲ್ಲಿಗೆ ಚೆಲ್ಲದ ಹಾಗಾಯಿತು ನನಗೆ. ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರಿ, ಥ್ಯಾಂಕ್ ಯು. ಇಲ್ಲ, ನಿಜವಾಗ್ಲೂ ನೈಸ್ ಕಾಂಪ್ಲಿಮೆಂಟ್, ಥ್ಯಾಂಕ್ಸ್ ಫಾರ್ ದ್ಯಾಟ್. ಹಾಂ, ನಾನು ಸ್ವಲ್ಪ ಇಂಟ್ರೋವರ್ಟೇ ಇಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ತೊಗೋತೀನಿ ಓಪನ್ ಅಪ್ ಆಗೋದಕ್ಕೆ. ಪ್ರಾಬಬ್ಲಿ ಅದು ಯಾಕೆ ಅಂತಂದರೆ ಅದೇ ಹಿಂಗೆ ಬೇಗ ನೀವು ಜಡ್ಜ್ ಮಾಡ್ದಂಗೆ ಜನ ಜಡ್ಜ್ ಮಾಡಿಬಿಡ್ತಾರೆ. ಅದಕ್ಕೇನೆ ಸೊ ನಾನು ಕೌಂಟ್ರ್ ಜಡ್ಜ್ ಮಾಡ್ಬೇಕಲ್ವಾ. ಓ, ಇವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಇವ್ರು ಹಿಂಗೆ ಅಂದ್ಕೊಂಡಿದಾರ ಅಂತ. ಸೊ ಮೇ ಬಿ ಅದು ಆ್ಯಕ್ಚುಲಿ ಬೈ ನೇಚರ್ ನಾನು ಇಂಟ್ರೋವರ್ಟ್ ಆಗೋದಕ್ಕೆ ಕಾರಣ ಪ್ರಾಬಬ್ಲಿ ಏನು ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದು ಒಂದು ನನ್ನ ಟ್ರೇಟ್ ನಂಗೆ ಗೊತ್ತಿಲ್ಲದೇನೆ ಎಷ್ಟೋ ಸತಿ ಈಗೆಲ್ಲ ನನ್ನ ಮಗಳು ಹೇಳ್ತಾಳೆ, ಅಮ್ಮ ಸ್ಟಾಪ್ ಅಂತ, ಓಕೆ ಅಂತ. ಏಕೆಂದರೆ ನಂಗೆ ಗೊತ್ತಿಲ್ಲದೇ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇಟ್ ಟೇಕ್ಸ್ ಮಿ ಅ ಲಿಟಲ್ ಟೈಮ್ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಮಾತಾಡೋದಕ್ಕೆ. ಆ್ಯಂಡ್ ಅದಕ್ಕೂ ಮುಂಚೆ ಅಂತಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಚಿಕ್ಕವಳು, ಸ್ಕೂಲಲ್ಲಿದ್ದೆ. ನನ್ನ ಪ್ರಪಂಚನೇ ಬೇರೆ ಆಗಿತ್ತು. ಈ ಸಿನಿಮಾ ಪ್ರಪಂಚನೇ ಅಂದರೆ ಈ ನಮ್ಮ ಇಂಡಸ್ಟ್ರಿ ಅದೊಂದು ಬೇರೆ ಪ್ರಪಂಚ. ಚೈಲ್ಡ್ ಆರ್ಟಿಸ್ಟಾಗೆಲ್ಲ ಮಾಡಿದ್ದೆ, ಆ್ಯಡ್ಸ್ ಮಾಡ್ತಿದ್ದೆ, ಸಿನಿಮಾಗಳು ಮಾಡಿದ್ದೆ. ಬಟ್ ಆಗಿನ ಎಕ್ಸ್ಪೋಜರ್ಗೂ ಒಂದು ಹೀರೋಯಿನ್ನಾಗಿ ಇಂಟ್ರೊಡ್ಯೂಸ್ ಆಗಿ ಇಂಡಸ್ಟ್ರಿ ನಿಮ್ಮನ್ನು ನೋಡೋ ರೀತಿ ಅಥವಾ ನೀವು ಇಂಡಸ್ಟ್ರಿ ನೋಡೋ ರೀತಿ ತುಂಬ ಏನಂತಾರೆ, ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅವಾಗೆಲ್ಲ ಅವ್ರಿಗೆ ನನ್ನ ಏಜ್ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಏನೋ ಉದ್ದಕ್ಕಿದ್ದೀನಿ, ಓಕೆ ಮಾಮೂಲಿ ರೆಗ್ಯುಲರ್ ಏನಂತಾರೆ ಒಂದು ಅಡಲ್ಟ್ ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ ಸುಮಾರು ಜನ. ಬಟ್ ಐ ವಾಸ್ ಸ್ಟಿಲ್ ಅ ಚೈಲ್ಡ್. ಆ್ಯಂಡ್ ಆ ಮೆಂಟಾಲಿಟಿ ಹೋಗಲ್ಲ ಅಲ್ವಾ, ಅವ್ರು ಸ್ಟಿಲ್ ಗ್ರೋಯಿಂಗ್ ಅಪ್. ಆ್ಯಂಡ್ ಅವ್ರುಗಳು ನನ್ನನ್ನು ನೋಡ್ತಾ ಇದ್ದಿದ್ದ ರೀತಿ ಬೇರೆ, ನಾನು ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂದರೆ ಐ ವಾಸ್ ಅ ಲಿಟ್ರಲಿ ಒಂದು ಹೇಳ್ತಾರೆ ಗೊತ್ತಾ, ಚೈಲ್ಡ್ ಟ್ರ್ಯಾಪ್ಡ್ ಇನ್ ಅ ವುಮನ್ಸ್ ಬಾಡಿ ಅಂತ, ಅದೇ ಥರನೇ. ಸೊ ನಾನು ಆ ಥರ ಒಂದು ಹೀರೋಯಿನ್ ಅಂದ್ರೆ ಹಿಂಗಿರಬೇಕು, ಆ ಥರ ಎಲ್ಲ ಬಿಹೇವ್ ಮಾಡಬೇಕು ಅಂತ ನನಗದು ಆಗ್ತಾ ಇರಲಿಲ್ಲ. ಫೋರ್ಸ್ಫುಲ್ಲಾಗಿ ಮಾಡಬೇಕೇ ಹೊರತು ಒಳಗಿಂದ ಬೈ ನೇಚರ್ ಅದು ಕಷ್ಟ ಆಗೋದು. ಸೊ ನನಗದು ಯಾವುದು ಅದು ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಸಿನಿಮಾ ಅಂದ ತಕ್ಷಣ ಒಂದು ಕೆಲವೊಂದು ರೀತಿ ರಿವಾಜ್ಗಳಿರುತ್ತೆ, ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ. ಅದು ನಾನು ತಪ್ಪು ಅಂತ ಹೇಳಲ್ಲ, ಅವರೆಲ್ಲ ಡೆಡಿಕೇಟೆಡು ಪ್ರೊಫೆಷ್ನಲ್ಸ್ ಎಲ್ಲ ಸರಿ, ಆ್ಯಂಡ್ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಬಟ್ ನನ್ನ ಜಗತ್ತು ಹೇಗಿತ್ತು ಅಂದರೆ ನನಗಿನ್ನೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಸಿನಿಮಾ ಒಂದೇ ಅಲ್ಲ ನನಗೆ, ನಾನು ಅಲ್ಲೇನೋ ಒಂದು ಪುಸ್ತಕ ನೋಡಬೇಕು, ಅಲ್ಲೇನೋ ಕಾಣಿಸ್ತಾ ಇದ್ಯಾಕೆ ಹಿಂಗೆ, ಇದ್ರ ಬಗ್ಗೆ ತಿಳ್ಕೊಬೇಕು, ಇಲ್ಲಿ ಶಾರ್ಟ್ ಕಟ್ ಅಂತಿದ್ದಾಗೇನೆ. ಆ್ಯಂಡ್ ಇನ್ನೊಂದೇನು ಅಂದರೆ ಐ ವಾಸ್ ನೆವರ್ ಅ ಮೆಥಡ್ ಆ್ಯಕ್ಟರ್. ನಾನು ಆ ಥರ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಲಿಲ್ಲ, ಏನೂ ಇಲ್ಲ. ಆ್ಯಂಡ್ ನನ್ನ ಫಸ್ಟ್ ನಿರ್ದೇಶಕರೇ ಸಂಗೀತಂ ಶ್ರೀನಿವಾಸರಾವ್ ಅವರು. ಅವರು ತುಂಬ ಸ್ಪಾಂಟೇನಿಯಸ್ ಆಗಿ ಆ್ಯಕ್ಟ್ ಮಾಡೋದ್ರ ಬಗ್ಗೆ ತುಂಬ ಒತ್ತು ಕೊಡೋರು. ಸೊ ಹಾಗಾಗಿ ಆ ಸ್ಪಾಂಟಿನಿಟಿ. ಸೊ ಇಲ್ಲಿ ಕಟ್ಟಂದು ಶಾರ್ಟ್ ಎಲ್ಲ ಓಕೆ ಅಂದ ತಕ್ಷಣ ಇಲ್ಲಿ ಬಂದರೆ ಇಲ್ಲೇನಾದ್ರು ಕಣ್ಣಿಗೆ ಕಂಡ್ರೆ ಅದನ್ನು ತಿಳ್ಕೊಬೇಕು. ಸೊ ಮೈ ವರ್ಲ್ಡ್ ವಾಸ್ ವೆರಿ ಬಿಗ್. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ತುಂಬ ಕ್ಯೂರಿಯಾಸಿಟಿ ಇರುವಂಥದ್ದು ಬೇಕಾದಷ್ಟಿತ್ತು. ನಾನು ಈಗ ನನ್ನ ಪ್ರಕಾರ ಇವರೇನಿದು ಬಾವಿ ಒಳಗಿನ ಕಪ್ಪೆ ಥರ ಇಲ್ಲೇ ಇರಕ್ಕೆ ನೋಡ್ತಾರೆ, ಇದೆಲ್ಲ ತಿಳ್ಕೊಬೋದಲ್ವ, ಎಲ್ಲ ಕಲ್ತ್ಕೋಬೋದಲ್ವ ಅಂತ. ಅವ್ರಿಗೆ ಇದು ಎಲ್ಲಿಂದ ಬಂದಿದೆ ಅಂತ ಅವ್ರುಗಳಿಗೆ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಒಂದು ಗ್ಯಾಪ್ ಇತ್ತು. ಅದೊಂಥರ ಹಾಗೆ ಕಂಟಿನ್ಯೂನೂ ಆಗೋಯ್ತು. ಆ್ಯಂಡ್ ಜೊತೆಗೆ ಇನ್ನೊಂದು ಅಮ್ಮ ಯಾವಾಗಲೂ ಹೇಳೋರು, ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಮಿಕ್ಸ್ ಮಾಡಬಾರ್ದು, ಅದು ಯಾವಾಗಲೂ ರೈಲ್ವೆ ಟ್ರ್ಯಾಕ್ ಥರ ಇರಬೇಕು ಅಂತ. ಸೊ ಹಾಗಾಗಿ ಶೂಟಿಂಗ್ ಮುಗೀತಾ ಎಲ್ಲ ಆಯಿತಾ, ಓಕೆ ಸಿ ಯು ಬಾಯ್ ಟುಮಾರೋ ಅಥವಾ ಬಾಯ್ ಅಂತ ಹೇಳಿ ಮನೆಗೆ ಬಂದರೆ ಸ್ವಿಚ್ ಆಫ್ ಅಷ್ಟೇ. ನನಗೂ ಅಲ್ಲಿಗೂ ಏನೂ ಸಂಬಂಧನೇ ಇಲ್ಲ. ಅಲ್ಲ, ಅದು ಹಂಗೆ ಸಾಧ್ಯ ಆಗ್ತಿತ್ತಾ? ಬಿಕಾಸ್ ವೆರಿ ಯಂಗ್ ಏಜಲ್ಲಿ ನೀವು ಬಂದಿದ್ರಿ. ಅವತ್ತಿಂದ ಇವತ್ತವರೆಗೂ ಹಂಗೆ ಇದ್ದೀನಿ. ಓಕೆ. ಸೊ ಅದು ರೂಢಿಯಾಗೋಗ್ಬಿಟ್ಟು. ಸೊ ತುಂಬ ಜನ ಅಂದ್ಕೊಳ್ಳೋರು ಐ ಆಮ್ ಇಂಟ್ರೋವರ್ಟ್, ಅದೇ ಮಾತಾಡಲ್ಲ ಇದು ಅಂತ. ದಟ್ಸ್ ಹೌ ಇಟ್ ಹ್ಯಾಪನ್. ಇಲ್ಲ, ಅದು ನಂದು ಮೊದಲ ಪರ್ಸೆಪ್ಷನ್ ಇತ್ತು. ನೌ ಇಟ್ ಈಸ್ ಚೇಂಜ್ಡ್. ನಾನು ನಿಮ್ಮನ್ನು ಹಿಂಗೆ ಮುಖತಃ ಯಾವತ್ತೂ ಭೇಟಿ ಆಗಿಲ್ಲ. ಹಾಗಾಗಿ ನನಗೆ ಸಿನಿಮಾಗಳಲ್ಲಿ ನೋಡಿದಾಗ, ಕಾರ್ಯಕ್ರಮದಲ್ಲಿ ನೋಡಿದಾಗ
ಅವಾಗ ಸಿನಿಮಾಗಳಲ್ಲಿ ಆ ಪಾತ್ರ ಏನ್ ಕೇಳ್ತಿತ್ತು ಅದು ಮಾಡಬೇಕಾಗಿತ್ತು. ಬಟ್ ಆಫ್ ದ ಸ್ಕ್ರೀನ್ ನೋಡಿದಾಗ ಎಸ್, ಯಾಕೆಂದ್ರೆ ನನಗೆ ಯಾವಾಗಲೂ ಅನ್ಸೋದು ಮಾತಾಡೋದಕ್ಕೆ ಟಾಪಿಕ್ ಬೇಕಲ್ವ. ನನಗೆ ಯಾವಾಗಲೂ ಅಂದರೆ ಜನರಲಾಗಿ ಏನು ಬರೀ ಮೇಕಪ್ ಬಗ್ಗೆ ಮಾತಾಡು, ಕೂದಲು ಬಗ್ಗೆ ಮಾತಾಡು, ಅಥವಾ ನೀನು ಈ ಡಯಟ್ ಮಾಡಿದ್ಯಾ, ನಾನು ಆ ಡಯಟ್ ಮಾಡ್ದೆ, ಅದು 10 ನಿಮಿಷ ಮಾತಾಡ್ತೀನಿ, 15 ನಿಮಿಷ ಮಾತಾಡ್ತೀನಿ. ಅದಾದಮೇಲೆ 15 ನಿಮಿಷಕ್ಕೆ ನಂಗೆ ತಲೆ ಕೆಟ್ಟೋಗುತ್ತೆ, ಓ ಬೇರೆ ಏನಾದರೂ ಬೇಕಲ್ಲಪ್ಪ. ನಿಮಗೆ ಬೋರ್ ಆಗೋದಕ್ಕೆ ಮುಂಚೆ ಕೇಳ್ತೀನಿ, ನೀವು ಡಯಟ್ ಮಾಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಇನ್ಮೇಲೆ ಈಗ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆ? ಅಲ್ಲ, ಒಂದು ಈ 4 ವರ್ಷ ಶ್ರೀರಸ್ತು ನಡೆದಾಗ ಫುಲ್ ಏನಂತಾರೆ, ಒಂದು ಎಕ್ಸಸೈಸ್ ರೊಟೀನು, ರೆಜಿಮ್ ಅದೆಲ್ಲ ಏನಿತ್ತಿಲ್ಲ. ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಬಂದು 10-10:30 ಆವಾಗ ಊಟ ಮಾಡು, ಅದೆಲ್ಲ ಒಂದು ಸ್ವಲ್ಪ ಏರ್ಪೇರ್ ಆಗಿತ್ತು. ಸೊ ಅದೆಲ್ಲ ಒಂಚೂರು ಈಗ ಕರೆಕ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ನಿಮ್ಮ ಹೆಲ್ತ್ ಕಾನ್ಷಿಯಸ್ ಇದ್ರ ಬಗ್ಗೆ ನಾನು ಕೇಳ್ತೀನಿ. ಬಟ್ ನನಗೆ ಮಧ್ಯದಲ್ಲಿ ಒಂದು ಥಾಟ್ ಬಂತು, ನಿಮಗೆಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತಲ್ಲ, ನಿಮಗೆ ನಟನೆ ಅನ್ನೋದು ಇಲ್ಲ ಅಂದಿದ್ರೆ ನೀವು ಆಕಾಶಕ್ಕೆ ಏಣಿ ಹಾಕ್ಬಿಡ್ತಿದ್ರಾ ಅಂತ. ನಾನು 100% ಡಾಕ್ಟರ್ ಅಂತೂ ಆಗ್ತಾ ಇದ್ದೆ, ಅದು ಮಾತ್ರ ನಿಜ. ಅದು ಅದರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಐ ವಾಸ್ ಸೋ ಒಬ್ಸೆಸ್ಡ್. ನನಗೆ ಈಗಲೂ ಯಾವ ಲೆವೆಲ್ಗೆ ಅಂತಂದರೆ, ನಮ್ಮ ಶ್ರೀರಸ್ತು ಯೂನಿಟ್ನವರು, ಯಾಕೆಂದರೆ ವಿ ಆರ್ ಆಲ್ ಇನ್ ಟಚ್ ಈಗ್ಲೂ. ಒಬ್ಬರು ಯೂನಿಟ್ನವರಿಂದ ಹಿಡಿದು ಈಗಲೂ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹೆಂಗಿದ್ದೀರಾ ಮೇಡಮ್ ಅಂತ. ಯಾರ್ದು ಏನಾದರೂ ಹೆಲ್ತ್ ರಿಪೋರ್ಟ್ ಅದೇನೋ ಬಂದರೆ ನಂಗೆ ಕಳಿಸ್ತಾರೆ. ನಾನು ನಾನು ಡಾಕ್ಟ್ರಿಗೆ ಅಲ್ಲಪ್ಪ. ಆಮೇಲೆ ಯಾರಾದರೂ ಡಾಕ್ಟ್ರ್ ನೋಡಿದ್ರೆ ಇಟ್ಸ್ ನಾಟ್ ರೈಟ್ ಆಲ್ಸೋ ಅಂತ. ಇಲ್ಲ ನೀವು ಒಂದ್ಸತಿ ನೋಡ್ಬಿಟ್ಟು ಹೇಳಿ ಅಂತ. ನಾನು ಅಂದೆ, ನೀವು ಡಾಕ್ಟ್ರ್ ಹತ್ರ ಹೋಗಿದ್ದೀರ ತಾನೆ, ಅವರೆಲ್ಲ ಸರಿಗಿದೆ ಅಂತ ಹೇಳಿದಾರೆ ತಾನೆ. ಹೇಳಿದಾರೆ ಮೇಡಮ್, ಆದರೆ ನೀವು ಹೇಳಿ. ಸೊ ಅದೇನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಡಾಕ್ಟರ್ ಅಂತೂ ಆಗ್ತಾ ಇದೆ. ಓಕೆ, ಯಾರಾದ್ರು ಇನ್ಸ್ಪೈರ್ ಆಗಿದ್ರ ಅವಾಗ ನಿಮಗೆ ಚಿಕ್ಕ ವಯಸ್ಸಲ್ಲಿ ಸೂಜಿ ಕೊಡೋ ಡಾಕ್ಟ್ರು ಯಾರಾದ್ರು? ಆ ಥರ ಅಲ್ಲ, ಅಪ್ಪನ ಮನೆ ಸೈಡು ಲೆಕ್ಕನೇ ಇಲ್ಲ, ಅಷ್ಟು ಡಾಕ್ಟ್ರುಗಳಿದ್ದಾರೆ. ಇಟ್ಸ್ ಫ್ಯಾಮಿಲಿ ಫುಲ್ ಆಫ್ ಡಾಕ್ಟರ್ಸ್. ಸೊ ಅದಿರ್ಬೋದು. ಆ್ಯಂಡ್ ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಸೊ ಚಿಕ್ಕ ವಯಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ಡಾಕ್ಟರ್ ಆಗಿಬಿಟ್ರೆ ಪ್ರಾಣಿಗಳನ್ನೂ ನೋಡ್ಕೋಬೋದು, ಮನುಷ್ಯರನ್ನೂ ನೋಡ್ಕೋಬೋದು ಅಂತ. ಸೊ ಚೆನ್ನಾಗಿದೆ ಮೇಡಮ್ ಇದು ಐಡಿಯಾ. ಒಬ್ಬ ಡಾಕ್ಟರ್ ಆಗಿ ಪ್ರಾಣಿಗಳನ್ನೂ ನೋಡ್ಕೋಬಹುದು, ನಂಗೆ ಗೊತ್ತಿರಲಿಲ್ಲ, ನಾನು ಹಾಗೆ ಅನ್ಕೋತಾ ಇದ್ದೆ ಆ ಏಜಿಗೆ. ನಾನು ಅಂತಿದ್ದೆ ಬೆಳಗ್ಗೆ ಎಲ್ಲ ವೆಟ್ ಆಗ್ತೀನಿ, ಸಂಜೆ ಅದೇ ಮನುಷ್ಯರು ಡಾಕ್ಟರ್ ಅಂತ ಅಂದರೆ ಮನುಷ್ಯರನ್ನ ಟ್ರೀಟ್ ಮಾಡ್ತೀನಿ ಅಂತ. ಹಾಗೆಲ್ಲೋ ದೇವ್ರಿಗೆ ಅನಿಸಿರ್ಬೇಕು, ಅಯ್ಯೋ ಇಂಥ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದೀನಿ, ಅದಕ್ಕೆ ಇವಳು ಡಾಕ್ಟ್ರ್ ಆದರೆ ನನಗೆಲ್ಲರೂ ಕಲ್ಲು ಹೊಡಿತಾರೆ ಅಂತ 1-2 ವರ್ಡ್ ಚೇಂಜ್ ಮಾಡಿಬಿಟ್ಟು ಡಾಕ್ಟ್ರ್ ಬದಲು ಆ್ಯಕ್ಟ್ರ್ ಮಾಡಿಬಿಟ್ರು. ಸ್ಕ್ರೀನ್ ಮೇಲೆ ಡಾಕ್ಟ್ರ್ ಆಗೋ ತೊಂದರೆ ಇಲ್ಲ, ರಿಯಲ್ ಲೈಫಲ್ಲಿ ಆಗಬೇಡ. ಮ್ಯಾಕ್ಸಿಮಮ್ ಸುಮ್ಮನೆ ಕೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ನಿಮ್ಮ ರಿಪೋರ್ಟ್ ರೀಡಿಂಗ್ ಕರೆಕ್ಟ್ ಇರುತ್ತಾ? ಮೋಸ್ಟ್ ಆಫ್ ದ ಟೈಮ್. ಮೋಸ್ಟ್ ಆಫ್ ಇಟ್. ಲವ್ಲಿ. ಅಯ್ಯೋ ಇದೇನೋ ಡಿಸ್ಕ್ಲೇಮರ್. ನೋ ಡಿಸ್ಕ್ಲೇಮರ್. ಸುಧಾರಾಣಿಯವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಡಾಕ್ಟರ್ನೇ ಹೋಗಿ ಕನ್ಸಲ್ಟ್ ಮಾಡಿ ಅಂತ. ಬಟ್ ಜಸ್ಟ್ ಟು ಚೆಕ್ ಅಷ್ಟೇ, ಅವರಿಗೆ ಅರ್ಥ ಆಗುತ್ತೆ, ಅದು ರಿಪೋರ್ಟ್ಸ್ ಅರ್ಥ ಆಗುತ್ತೆ.